ಪಾಂಡವರಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರಿಗಂತ ರಾಜ್ಯ ಕೊಡುವುದು ಅದು ಕನಸಿನ ಮಾತು. ವಿರಾಟನ ಅರಮನೆಯಲ್ಲಿ ಊಳಿಗಾಗಿ ಊಳಿಗೆ ಮಾಡಿದ ಪಾಂಡವರು ಸಿಂಹಾಸನವನ್ನೇರಿ ರಾಜ್ಯವನ್ನಾಳಲು ಯೋಗ್ಯರೇ? ಅರಣ್ಯದಲ್ಲಿ ವಾಸ ಮಾಡುತ್ತಾ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ನಾನಾ ವೇಷಗಳನ್ನು ಧರಿಸಿ ತಲೆಮರೆಸಿಕೊಂಡು ಓಡಾಡಿದ ಆ ಪಾಂಡವರಿಗೆ ಎಲ್ಲಿಂದ ಬರಬೇಕು ಆ ಯೋಗ್ಯತೆ? ವಿರಾಟನ ಅರಮನೆಯಲ್ಲಿ ಜನಿವಾರವನ್ನು ಧರಿಸಿ ಪೌರೋಹಿತ್ಯ ಮಾಡಿದ ಆ ಧರ್ಮರಾಯ ಧರ್ಮವೀರುವೆ ಕೈಯಲ್ಲಿ ಸೌಟು ಹಿಡಿದು ವಿರಾಟನ ಪಟ್ಟಂಗಿಯಾಗಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡಿದ ಆ ಹೊಟ್ಟೆಬಾಕ ಬಂಡ ಭೀಮ ರೌದ್ರಾಂಶ ಸಂಭೂತನೆ. ಇನ್ನು ಪಾರ್ಥ, ಫಲ್ಗುಣ, ಗಾಂಡೀವಿ ತಪಂಸಕನಾಗಿ ಬೃಹಂದಳೆ ವೇಷವನ್ನು ಧರಿಸಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಸಕಟೈ ಎಂದು ಆ ಉತ್ತರಿಗೆ ನಾಟ್ಯ ಕಲಿಸಿಕೊಟ್ಟ ನಪಂಸಕ ಲೋಕೈಕ ವೀರನೇ. ಇನ್ನು ಕುದುರೆಲಾಯದಲ್ಲಿ ಜೀವನ ಸಾಗಿಸಿದ ಆ ಮಾದ್ರಿ ಕುಮಾರರಾದ ನಕುಲ ಸಹದೇವರು ಹಾಲ್ಗಲ್ಲದ ಹಸುಳೆಗಳು. ಅವರು ನಮಗೆ ಸರಿ ಸಮಾನರೇ. ಅವರು ನಮ್ಮಂತಹ ಗಂಡುಗಲೆಗಳೇ ಆಗಿದ್ದರೆ ರಣಾಂಗಣದಲ್ಲಿ ನಮ್ಮೊಂದಿಗೆ ಹೋರಾಡಿ ರಾಜ್ಯವನ್ನು ಪಡೆಯಲಿ. ಇಲ್ಲದೆ ಹೋದರೆ ಪುನಃ ಕಾಡಿಗೆ ಹೋಗಲಿ. ಜಲ ತೊಟ್ಟು ಮಾಡುವೆ ಯುದ್ಧ, ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಅದಕ್ಕಾಗಿಯೇ ನನ್ನ ಪ್ರಯಾಣ ದ್ವಾರಕಾ ನಗರದತ್ತ. Mana